ಹೋಗ್ತದೆ ಬರ್ತದೆ ಭಯ ಆಗ್ತಿದೆ. ನಾನು ಒಬ್ಬಳೇ ಇದ್ದೀನಿ. ಚಿಕ್ಕ ಮಕ್ಕಳು ಕೂಡ ಸಿಲ್ಲಿ ಸಿಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಗಾಯ್ಸ್, ಇವತ್ತು ಯಾವ ಒಂದು ವಿಡಿಯೋ ಮೀನ್ಸ್ ನೋಡಿರ್ತೀರ ತಮ್ಮನೇನೆ ಎಲ್ಲರೂ. ಟುಡೇ ಐ ಆಮ್ ಗೋಯಿಂಗ್ ಫಾರ್ ಲರ್ನಿಂಗ್. ಓಕೆ, ನನ್ನ ಒಂದು ಎಕ್ಸಾಮ್ ಮೀನ್ಸ್ ಫಸ್ಟ್ ಎಕ್ಸಾಮ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿರಲಿಲ್ಲ. ಈ ಸತಿ ಎಕ್ಸಾಮ್ ಆದರೂ ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಇವಾಗಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದೆರಡು ಮೂರು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವತ್ತು ಬೋರ್ ಆಗ್ತಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡು ಮಾಡಿದ್ರೆ ಒಂಥರ ಬೂಸ್ಟ್ ಎನರ್ಜಿ ಸಿಗುತ್ತೆ, ಅಂದರೆ ಲೈಕ್ ಮೋಟಿವೇಶನ್ ಸಿಗುತ್ತೆ ಓದೋದಕ್ಕೆ ಅಂತ. ಬಿಕಾಸ್ ಎಲ್ಲರೂ ವಿಡಿಯೋ ಮಾಡಿ ಆಗ್ತಾನೆ ಇರ್ತಾನೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಐ ಥಾಟ್ ಐ ಕಾಂಟ್ ಅಂತ. ಸೊ ಅದನ್ನು ಇವಾಗ ನಾನು ಮಾಡ್ತಾಯಿದ್ದೀನಿ. ಇವತ್ತು ನಾನು ಓದೋಕ್ಕೆ ಹೋಗ್ತಿರೋದು ಲೈಕ್ ನೋಡಬೇಕು ಯಾವ್ಯಾವ ಸಬ್ಜೆಕ್ಟ್ ಇನ್ನೂ ಮಾಡಿಲ್ಲೋ ಅದನ್ನು ಮಾಡೋಣ. ಇವಾಗ ಬನ್ನಿ ಇವಾಗ ಓದೋಕ್ಕೆ. ಗೈಸ್, ಟುಡೇ ಐ ವಾಸ್ ಗೋಯಿಂಗ್ ವಿತ್ ದಿಸ್ ಕಂಪ್ಯೂಟರ್ ಸೈನ್ಸ್. ಇದು ನಂಗೆ ತುಂಬ ಕಷ್ಟ ಇದೆ ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಸೈನ್ಸ್ನ ಇನ್ನೂ ಟಚ್ ಕೂಡ ಮಾಡಿಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಐ ವಾಸ್ ಗೋಯಿಂಗ್ ವಿತ್ ದಿಸ್ ಎಕನಾಮಿಕ್ಸ್. ಎಕನಾಮಿಕ್ಸಲ್ಲಿ ನನಗೆ ಲೈಕ್ ಸ್ಟ್ಯಾಟ್ಸ್ ಬರಲ್ಲ, ಮೀನ್ಸ್ ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಿಕಾಸ್ ನನಗೆ ಮ್ಯಾಥ್ಸ್, ಐ ವಾಸ್ ಡಮ್ ಇನ್ ಮ್ಯಾಥ್ಸ್. ಸೊ ಅಕೌಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಬಟ್ ಈ ಒಂದು ಸ್ಟ್ಯಾಟ್ಸಲ್ಲಿ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋದ್ರಲ್ಲೇ ಹೋಗ್ಬಿಡುತ್ತೆ ನಂದು. ಸೊ ಹಾಗಾಗಿ ನಾನು ಹೋಗ್ತಿರೋದು ಫಸ್ಟ್ ಸ್ಟ್ಯಾಟ್ಸ್ ಎಕನಾಮಿಕ್ ಮಾಡಿ ಮುಗಿಸೋಣ ಅಂತ. ದೆನ್ ಐ ಹ್ಯಾವ್ ದಿಸ್ 2 PDF ವಿಚ್ ವಾಸ್ ಗಿವನ್ ಇನ್ ಮೈ ಕಾಲೇಜ್. ಈ PDF ಅಲ್ಲಿ ಈ PDF ಅಲ್ಲಿ ಇರೋ ಕ್ವೆಶನ್ಸೇ ರಿಪೀಟ್ ಆಗಿದ್ದಾವೆ ತುಂಬ ಸತಿ ನಾನು ನೋಡಿರೋ ಪ್ರಕಾರ. ಸೊ ಹಾಗಾಗಿ ನಾನು ಇದನ್ನು ರೆಫರ್ ಮಾಡ್ತಿದ್ದೀನಿ ಇವತ್ತು. ಎಂಥ ಒಂದು ಸಿಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ, ನಿಮಗೆ ಗೊತ್ತಾದರೆ ನೀವು ನಗ್ತೀರಾ. ಏನು ಅಂತಂದರೆ ಲೈಕ್ 45 ಮಿನಿಟ್ಸ್ ಆಯಿತು. ಓಕೆನಾ, ನಾನು ಈ ಒಂದು ಲೆಸನ್ ಓದ್ತಿದ್ದೆ. ಓಕೆ, ಆ ಲೆಸನ್ ನೇಮ್ ನೋಡಿಲ್ಲ, ನಾನು ಜಸ್ಟ್ ಓದ್ಕೊಂಡು ಹೋಗ್ತಾ ಇದ್ದೆ ಅದಿದೆ ಅಂತ. ಲೈಕ್ ಸ್ಟಾರ್ಟಿಂಗ್ ಥಿಯರಿ ಎಲ್ಲ ಲೈಕ್ ಇವಾಗ ನೀವು ಮಾಡ್ತಿದ್ದಾರಲ್ಲ ಆ ಥರನೇ ಇತ್ತು. ಸೊ ನಾನು ಇದು ಅದೇ ಲೆಸನ್ ಅಲ್ವಾ ಅಂದ್ಕೊಂಡು ಐ ಸ್ಟಾರ್ಟೆಡ್ ರೀಡಿಂಗ್. ಓಕೆ, ಅದು ಯಾವಾಗ ಸಮ್ಗಳು ಮಾಡ್ತೀವಲ್ಲ ನಾವು, ಸಮ್ಗಳು ಮಾಡೋಕ್ಕೆ ಬಂತು, ನಾನು ಐ ಥಾಟ್ ಆಫ್ ದಟ್ ಏನಿದೆಲ್ಲ ನಮ್ಗೆ ಇವಾಗ ಮಾಡಿಸ್ತಿರೋದ್ರಲ್ಲಿ ಅದೆಲ್ಲ ಇಲ್ಲ, ಲಾಸ್ಟ್ ಲೆಸನಲ್ಲಿ ಇದ್ದಿದ್ದು. ಓಕೆನಾ, ನಾನು ಒಂದು ಸತಿ ತೆಗ್ದ್ಬಿಟ್ಟು ನೋಡಿದೆ ಅಂದರೆ ಲೆಸನ್ ನೇಮ್ ಏನು ಅಂತ. ನಾನು ಓದಬೇಕಾಗಿರೋದು ಚಾಪ್ಟರ್ 6. ಓಕೆ, ನಾನು ಇಲ್ಲಿವರೆಗೂ ಚಾಪ್ಟರ್ 5ನ ಓದ್ಕೊಂಡು ಕೂತಿದ್ದೀನಿ. ನನಗಂತೂ 45 ಮಿನಿಟ್ಸ್ ಸುಮ್ಮನೆ ವೇಸ್ಟ್ ಆಯ್ತಲ್ಲ, ಆಗೋಗಿರೋದ್ರ ಬಗ್ಗೆ ಓದ್ಕೊಂಡು ಕೂತಿದ್ದೀನಲ್ಲ ನಾನು ಅಂತ. ನನಗೆ ಗೈಸ್ ನೋಡಿ ಗೈಸ್, ನಾನು ಓದ್ತಿದ್ದೀನಿ ಅನ್ನೋದು ಈ ಒಂದು ಏನಂತಾರೆ ನೇಚರ್ಗೂ ನಂಬಕ್ಕಾಗ್ತಿಲ್ಲ. ಕರೆಂಟ್ ಹೋಗ್ಬಿಡ್ತು ನಾನು ಓದೋ ಟೈಮಲ್ಲೇ. ಇಷ್ಟೋವರೆಗೂ ಸುಮ್ಮನೆ 45 ಮಿನಿಟ್ಸ್ ವೇಸ್ಟ್ ಮಾಡ್ಕೊಂಡು ಕೂತಿದ್ದೆ ಬೇರೆ ಲೆಸನ್ ಓದ್ಕೊಂಡು. ಬಟ್ ಇವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಗೋವಿಂದ ಕರೆಂಟೇ. ನೆನ್ನೆಯಿಂದನೇ ಹಿಂಗೆ ಆಗ್ತಿದೆ. ಯಪ್ಪ, ಅಲ್ಲಿ ನೋಡಿದ್ದೆ ಉತ್ ಕಣ್ಣು ಕಾಣಿಸ್ತಿದೆ. ಮಮ್ಮಿ ದೆವ್ವ, ಅಮ್ಮ
ದೆವ್ವ ನೋಡಿ ಗೈಸ್, ದೆವ್ವ. ಭಯ ಆಗ್ತಿದೆ, ನಾನು ಒಬ್ಬಳೇ ಇದ್ದೀನಿ ಮನೇಲಿ. ವಾವ್ ಗೈಸ್, ಕರೆಂಟ್ ಬಂದ್ಬಿಡ್ತು ಗೈಸ್. ನಾನು ಏನೇನು ಅನ್ಕೊತೀನೋ, ಏನೇನು ಮಾಡ್ಕೊತೀನೋ ಅದೆಲ್ಲ ದೇವ್ರಿಗೂ ಇಷ್ಟ, ಅದಕ್ಕೆ ಬಂದ್ಬಿಡುತ್ತೆ. ನನ್ನ ಒಂದು ಎಲ್ಲ ಕನಸು ಅನ್ನೋದಕ್ಕಿಂತ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಆಸೆಗಳು, ಈ ಥರ ಓದೋ ಆಸೆ, ವಿಡಿಯೋ ಮಾಡೋ ಆಸೆ, ಮನಗೋ ಆಸೆ, ತಿನ್ನೋ ಆಸೆ, ಎಲ್ಲ ಆಸೆಗಳನ್ನೆಲ್ಲ ಈಡೇರಿಸ್ಬಿಡುತ್ತೆ. ಆವಾಗಲೇ ನಾನು ವಿಡಿಯೋ ಹಾಕಿದ್ನಲ್ಲ, ಅಲ್ಲಿ ದೆವ್ವ ಇದೆ ಅಂತ, ಅದು ದೆವ್ವ ಅಲ್ಲ, ಆ್ಯಕ್ಚುಲಿ ಅದು ಈ ಒಂದು ಟಾರ್ಚ್ ಲೈಟ್ ಆನ್ ಮಾಡಿದ್ನಲ್ವ, ಅದರದ್ದು ರಿಫ್ಲೆಕ್ಷನ್ ಅಲ್ಲಿಗೆ, ಮೀನ್ಸ್ ಟೈಲ್ಸ್ ಹಾಕ್ಸಿದ್ದೀವಲ್ಲ ಅಲ್ಲಿಗೆ ಬೀಳ್ತಿತ್ತು. ಅದು ಇಟ್ಸ್ ಲುಕ್ ಲೈಕ್ ಕಣ್ಣು ಥರ ಕಾಣಿಸ್ತಿತ್ತು, ಹಾಗಾಗಿ ನಾನು ನಿಮಗೆ ತೋರಿಸಿದ್ದು, ನೋಡಿ ಅದು ದೆವ್ವ ಥರ ಇದೆ ಅಲ್ಲಿ ಅಂತ ತೋರಿಸಿದ್ದು ಅಷ್ಟೇ, ಇನ್ನೇನು ಇಲ್ಲ ಗಾಯ್ಸ್. ನನ್ನದು ಎಂಥ ಒಂದು ದುರ್ವಿಧಿ, ಅಥವಾ ನಾನು ಓದೋಕ್ಕೆ ಕುತ್ಕೊಂಡಿರೋದೇ ಒಂದು ಕೆಟ್ಟ ಟೈಮ್ ಅನಿಸುತ್ತೆ. ಬಿಕಾಸ್ ಕರೆಂಟ್ ಅವಾಗಲಿಂದ ಹೋಗ್ತಿದೆ ಬರ್ತಿದೆ ಹಿಂಗೆ ಮಾಡ್ತಿದೆ ಅವಾಗಲಿಂದ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅರ್ಧ ಲೆಸನ್ ಆಗಿತ್ತು, ಇನ್ನೂ ಅರ್ಧ ಲೆಸನ್ ಉಳಿದಿದೆ. ಫಸ್ಟ್ ಸಬ್ಜೆಕ್ಟೇನೆ, ಇನ್ನು ಸೆಕೆಂಡ್ ಸಬ್ಜೆಕ್ಟು ಹೋಗಿಲ್ಲ ನಾನಿನ್ನು. ಸೊ ಏನು ಓದಿಲ್ಲ, ಎಕ್ಸಾಮ್ ಬೇರೆ ಹತ್ರ ಬರ್ತಿದೆ, ಏನು ಮಾಡೋದು ಗೊತ್ತಿಲ್ಲ. ಇನ್ನು ಲೈಕ್ 1 ವೀಕ್ ಏನೋ ಇದೆ ಅಷ್ಟೇ ಎಕ್ಸಾಮ್ಗೆ. ಈಗ ಕೂತಿದ್ದೀನಿ ಓದೋಕ್ಕೆ, ಆದ್ರೂ ಎಕ್ಸಾಮ್ ಹಿಂದಿನ ದಿನ ಓದೋದೇ ಬರೆಯೋದು ನಾನು. ಸೊ ಗ್ಯಾಸ್, ಸ್ವಲ್ಪ ಮೀನ್ಸ್ 30 or 15 ಮಿನಿಟ್ಸ್ ಆದಮೇಲೆ ಕರೆಂಟ್ ವಾಪಸ್ ಬಂತು. ಆ ಒಂದು ಕರೆಂಟ್ ಬಂದಿದ್ದ ಖುಷಿಗೆ ನಾನು ಅಂದರೆ ಲೈಕ್ ನನಗೆ ಎಕೋದಲ್ಲಿ 4 ಲೆಸನ್ ಏನೋ ಇತ್ತು, ಎಕೋ 2 ಲೆಸನ್ ಮುಗಿಸಿದ್ದೀನಿ, ಇನ್ನು CS 1 ಲೆಸನ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಊಟ ತಿಂದು ಮನಿಕೊತೀನಿ. ಆಲ್ರೆಡಿ 10:30 ಆಗಿದೆ. ಊಟ ತಿಂದ್ಬಿಟ್ಟು ಮನಿಕೊತೀನಿ ಗಾಯ್ಸ್. ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್ ಗಾಯ್ಸ್.